ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಟ್ರಿಪ್ ಹೋಗಿ ಬಂದಮೇಲೆ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ ಮಾಡಿದಂತೂ ತುಂಬಾ ದಿನ ಆಗೋಗ್ಬಿಟ್ಟಿತ್ತು. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಬೆಳಗ್ಗೆನೇ ನಾನು ಬಟ್ಟೆ ಒಣಗಾಕೋಕ್ಕೆ ಅಂತ ಬಂದಿದ್ದೆ. ಅಷ್ಟರಲ್ಲಿ ಪಾಪು ನೋಡಿ, ಅವಳು ಕೂಡ ಇವತ್ತು ಬೇಗನೆ ಎದ್ಬಿಟ್ಟಿದ್ಲು. ಹಾಗೆ ಇಲ್ಲಿ ನಮ್ಮ ಮನೇಲಿ 2 ಬೆಕ್ಮರಿ ಇತ್ತು. ಸೊ ಅದ್ರ ಜೊತೆಗೆ ಆಟ ಆಡೋಣ ಅಂತ ಹೇಳ್ಬಿಟ್ಟು ಆಟ ಆಡ್ಸೋಕ್ಕೆ ಬಂದಿದ್ದಾಳೆ. ಬಟ್ ಆ ಬೆಕ್ಮರಿನ ತುಂಬ ಚಿಕ್ಕದು ಅಲ್ವಾ, ಭಯ ಪಡ್ಕೊಂಡು ನೋಡ್ತಾ ಇತ್ತು. ಇವಳಿಗೆ ಅದ್ರ ಜೊತೆ ಆಟ ಆಡಬೇಕು ಅಂತ ಅದಕ್ಕೆ ಕಡ್ಡಿನಲ್ಲಿ ಹಿಂಗೆಲ್ಲ ಆಡಿಸ್ಕೊಂಡು ಹೋಗ್ತಾ ಇದ್ಲು. ಕಡ್ಡಿನ ಕಚ್ಚಕ್ಕೆಲ್ಲ ಬರುತ್ತೆ ನೋಡಿ, ಅದಕ್ಕೋಸ್ಕರ. ಬಟ್ ಈ ಬೆಕ್ಮರಿಗಳು ತುಂಬ ಚಿಕ್ಕದಾಗಿರೋದ್ರಿಂದ ಇನ್ನು ಅವಕ್ಕೆ ಆಟ ಆಡೋಕ್ಕೇ ಗೊತ್ತಿಲ್ಲ. ಹಾಗೆ ವ್ಲಾಗ್ ಕೂಡ ಶುರು ಮಾಡಿಕೊಂಡೆ. ನಮ್ಮ ಮುನ್ನ ಟ್ರಿಪ್ ವ್ಲಾಗನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ಲಿಂಕನ್ನು ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ನೋಡಿ. ಹೋಪ್ ನಿಮಗೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನೋಡಿ ವೆಜ್ ಪುಲಾವ್ ಮಾಡಿದ್ದೆ. ಇದು ಬಂದು ಸಂಜೆ ತಗೊಂಡಿರೋಂಥ ಕ್ಲಿಪ್ಪಿಂಗ್ಸು. ಬೆಳಗ್ಗೆ ಏನೋ ವ್ಲಾಗ್ ಶುರು ಮಾಡಿಕೊಂಡೆ, ಬಟ್ ಆಮೇಲೆ ಕಂಟಿನ್ಯೂ ಮಾಡೋಕ್ಕೇ ಆಗಿರಲಿಲ್ಲ. ಬಿಕಾಸ್ ಟ್ರಿಪ್ಪಿಂದ ಬಂದಮೇಲೆ ಗೊತ್ತಲ್ವ, ಒಂದಷ್ಟು ಅನ್ಪ್ಯಾಕಿಂಗ್ ಆಗಿರ್ಬೋದು ಆ್ಯಂಡ್ ಬಟ್ಟೆಗಳದ್ದು ಅದೆಲ್ಲ ಕೆಲಸಗಳು ಸುಮಾರಷ್ಟಿತ್ತು. ಹಾಗೆ ಸಂಜೆ ತಿಂಡಿಗೆ ಅಂತ ಹೇಳಿಬಿಟ್ಟು ನಾನು ಪಾಪುಗೆ ಅಂತ ಸ್ಪೆಷಲಿ ಪಲಾವ್ ಮಾಡಿದ್ದೆ. ವೆಜಿಟೇಬಲ್ ಹಾಕಿ ಪುದೀನ ಸೊಪ್ಪೆಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ರಾಯ್ತ ಕೂಡ ಮಾಡಿದ್ದೆ. ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯ ಚೆನ್ನೆಕಾಯಿ ಮರ ಇದು ಒಂದು ಗೆಲ್ ಕಡ್ದು ಬಿಟ್ಟಿದ್ದಾರೆ. ಇಲ್ಲಿ ಲೈನ್ ಇದೆಯಲ್ವ, ಅದಕ್ಕೆ ಟಚ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಾನು ಮೊನ್ನೆ ಹೇಳಿದೆಲ್ವ, ಕಾಯಿಗಳಿನ್ನೇನು ಬೀಳಕ್ಕೆ ಶುರು ಆಗುತ್ತೆ ಅಂತ ಹೇಳಿಬಿಟ್ಟು ಸಮ್ಮರಲ್ಲಿ. ಸೊ ಇವಾಗ ನೋಡಿ ಸಿಗ್ತಾ ಇದೆ ಒಂದೊಂದು. ಬಟ್ ಏನಂದರೆ ಇಲ್ಲಿ ಇಳ್ಕೊಂಡು ಹೋಗೋದೇ ಒಂದು ಸ್ವಲ್ಪ ಕಷ್ಟ, ಬಿಕಾಸ್ ಆ ಥರ ಪ್ಲೇಸಲ್ಲಿ ಇದೆ ಈ ಮರ. ಹಾಗಾಗಿ ಮಗಳು ಇಲ್ಲಿ ನೋಡಿ ಕಾಯ್ತಾ ಇದ್ದಾಳೆ, ಕಾಯಿ ನೋಡಬೇಕು ಅಂತ ಹೇಳ್ಬಿಟ್ಟು. ಅವಳು ಗೊತ್ತಿದೆ ಇದು ನೋಡಿಬಿಟ್ಟು. ಬಟ್ ನಮ್ಮ ಮನೆಯಲ್ಲೇ ಬಿದ್ದಿದ್ದು, ನಮ್ಮ ಮನೆಯಲ್ಲೇ ಆಗಿದ್ದು ಅಂತಂದರೆ ಅವಳಿಗೊಂದು ಕ್ಯೂರಿಯಾಸಿಟಿ ನೋಡೋದಕ್ಕೆ. ನೋಡಿ ಇಲ್ಲಿ ಈ ಥರ. ಎಲ್ಲಿಗೆ ಇದು ಕಾಯಿ ತೋರಿಸಲ್ಲ ನನಗೆ, ಇಲ್ಲಿ ತೋರಿಸ್ತಾ ಇಲ್ಲೊಂದು ನೋಡಿ, ದೊಡ್ಡದಾಗೊಂಡು ಬಿಟ್ಕೊಂಡಿದೆ, ಅದನ್ನೇ ತೊಗೊಂಡೋಗೋಣ. ಆವಾಗ ಇದನ್ನೇ ತೊಗೊಂಡೋಗಿ ತೋರಿಸ್ತೀನಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಒಂಥರ. ನೋಡು, ಕೊಯ್ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸಕ್ಕತ್ತಾಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವಂತೂ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಸ್ಕೂಲಲ್ಲಿ ಒಂದು ಮರ ಇತ್ತು. ಫಸ್ಟ್ ಆ ಮರದ ಕೆಳಗಡೆ ಹೋಗಿ ಇದನ್ನೆಲ್ಲ ಕಲೆಕ್ಟ್ ಮಾಡ್ತಿದ್ವಿ. ಸಮ್ಮರ್ ಹಾಲಿಡೇಸ್ ಇನ್ನೇನು ಶುರುವಾಗಬೇಕು ಅಲ್ವಾ, ಆ ಟೈಮಲ್ಲಿ ಯಾರೂ ಇರಲ್ಲ ಜಾಸ್ತಿ, ಟೀಚರ್ಸ್ ಎಲ್ಲ. ಅವಾಗ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ತಾಯಿದ್ವಿ. ಇಷ್ಟೊಂದು ಕಲೆಕ್ಟ್ ಮಾಡಿಬಿಟ್ಟು ಕಂಪಾಸ್ ಬಾಕ್ಸ್ಗೆ ಹಾಕ್ಕೊಂಡು ಬರ್ತಿದ್ವಿ. ಅದಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ಮಣಿ ಥರ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ನೋಡುತ್ತಾ ಇದ್ರೇ ಒಂಥರ ಖುಷಿ ಆಗ್ತಾಯಿದೆ. ಇವಳಂತೂ ವಾವ್ ಅಂದ್ಕೊಂಡು ಇಷ್ಟೊಂದು ಕಲೆಕ್ಟ್ ಮಾಡಿದ್ವಿ ಇವತ್ತು. ಎಷ್ಟೊಂದು ಇದೆ ಅದರಲ್ಲಿ, ಬಟ್ ನಮ್ಗೆ ಇವಾಗ ಸದ್ಯಕ್ಕೆ ಇಷ್ಟು ಸಿಕ್ತು. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಮೊನ್ನೆ ತಾನೇ ಒಂದು ಒಳ್ಳೆ ಗ್ರೇವಿ ರೆಸಿಪಿನ ಟ್ರೈ ಮಾಡಿದ್ದೆ, ತುಂಬ ರುಚಿಯಾಗಿ ಬಂದಿತ್ತು. ಸೊ ಮಿಕ್ಸ್ ವೆಜ್ ಹಾಕಿಬಿಟ್ಟು ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು ಗ್ರೇವಿ ಮಾಡಿದೆ. ಸೊ ಅದರ ರೆಸಿಪಿನ ಇವಾಗ ಶೇರ್ ಮಾಡ್ತೀನಿ. ಈ ರೀತಿ ಗ್ರೇವಿ ಒಂದು ಮಾಡ್ಕೊಂಡ್ರೆ ನೀವು ಚಪಾತಿ ಜೊತೆಗೆ ಜೀರಾ ರೈಸ್ ಇಲ್ಲ ಗೀ ರೈಸ್, ಫ್ರೈಡ್ ರೈಸ್, ಇಲ್ಲ ಅಂತಂದರೆ ಪ್ಲೇನ್ ವೈಟ್ ರೈಸ್ ಜೊತೆಗೂ ತುಂಬ ರುಚಿಯಾಗಿರುತ್ತೆ. ಸೈಡ್ ಡಿಶ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಫಸ್ಟ್ ಒಂದು ದಪ್ಪ ತಳ ಇರೋವಂಥ ಬಾಣಲಿನ ತೊಗೊಂಡಿದ್ದೀನಿ. ಈ ಥರ ಗ್ರೇವಿ ಎಲ್ಲ ಮಾಡಬೇಕಾದ್ರೆ ನೀವು ಆದಷ್ಟು ದಪ್ಪ ತಳ ಇರೋ ಬಾಣಲಿ ತೊಗೊಂಡ್ರೆ ಸೀದೋಗೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ ಕೂಡ. ನಾವು ನಾರ್ತ್ ಇಂಡಿಯನ್ ಸ್ಟೈಲ್ ಕರಿ ಏನಾದರೂ ಮಾಡ್ತೀವಿ ಅಂತಂದರೆ ಸ್ವಲ್ಪ ಫ್ರೈ ಮಾಡೋಕ್ಕೆ ಜಾಸ್ತಿ ಇರುತ್ತೆ. ನೀವು ನೀರು ಹಾಕಿ ಕುಕ್ ಮಾಡೋದು ಸ್ವಲ್ಪ ಕಮ್ಮಿನೇ. ಅದಕ್ಕೋಸ್ಕರ ಫ್ರೈ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನ ತೊಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಆವಾಗ. ಇವಾಗ ಒಂದು 2 ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಆಗಿರ್ಬೋದು, ಟೊಮ್ಯಾಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ನೀವು ಆಲ್ಮೋಸ್ಟ್ ಈ ಥರ ಒಂದು ಗ್ರೇವಿ ಬೇಸನ್ನು ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಆಮೇಲೆ ಎಷ್ಟೊಂದು ಥರ ತರಕಾರಿ ಆಗಿರ್ಬೋದು, ಎಷ್ಟೊಂದು ಥರ ರೀತಿಯಲ್ಲಿ ಗ್ರೇವಿನ ಮಾಡ್ಕೋಬೋದು. ಮೇನ್ ಹೇಳಬೇಕು ಅಂತಂದರೆ ಈ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಇದೇನಿದೆ ಅದು ಗ್ರೇವಿ ಬೇಸ್ ಅಂತೂ ಸೇಮೇ ಇರುತ್ತೆ ಆಲ್ಮೋಸ್ಟ್ ಎಲ್ಲದಕ್ಕೂ. ಆ್ಯಂಡ್ ಇನ್ನು ಕೆಲವೊಂದಕ್ಕೆ ಬರೀ ಆನಿಯನ್ ಗ್ರೇವಿ ಇರುತ್ತೆ, ಬೇಸಿರುತ್ತೆ, ಕೆಲವೊಂದು ಟೊಮ್ಯಾಟೊ ಬೇಸಿರುತ್ತೆ. ಬಟ್ ಈ ಥರ ಒಂದು ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಸುಮಾರಷ್ಟು ಗ್ರೇವಿನ ಮಾಡ್ಕೋಬೋದು ಇದರಲ್ಲೇ. ಇವಾಗ ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಿದ ತಕ್ಷಣ
ಒಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು. ಆ ಟೊಮೆಟೊ ಎಲ್ಲ ಮ್ಯಾಶಿ ಆಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೇನು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅಂದಿದ ತಕ್ಷಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಒಂದೊಳ್ಳೆ ಪರಿಮಳ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಡ್ಡಿಗಳನ್ನು ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬಿಡ್ತೀನಿ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ಒಂದು ಹಿಡಿ ಆಗುವಷ್ಟು ಕಾಜುನ ನಾನು ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಗ್ರೇವಿಗೆ ಒಂದು ಒಳ್ಳೆ ಸಾಫ್ಟ್ ಆಗಿರೋಂಥ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅದಕ್ಕೋಸ್ಕರ ನೀವು ಗೋಡಂಬಿ ಆದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೋಬೋದು. ತುಂಬ ಏನು ವ್ಯತ್ಯಾಸ ಅಂತ ಅನಿಸಲ್ಲ. ಬಟ್ ಗೋಡಂಬಿ ಹಾಕ್ಕೊಂಡ್ರೆ ಜಾಸ್ತಿ ಕ್ರೀಮಿಯಾಗಿ ಬರುತ್ತೆ, ಆಯಿತಾ. ಸೊ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟೆ. ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ಸ್ವಲ್ಪ ತಣ್ಣಗಾದ ನಂತರ ನೀಟಾಗಿ ಪೇಸ್ಟ್ ಥರ ಮಾಡ್ಕೊತೀನಿ. ಬೇಕಾದರೆ ನೀರೆಲ್ಲ ಏನೂ ಹಾಕೋದು ಬೇಡ, ಹಾಗೇ ರುಬ್ಕೊಂಡ್ರೆ ಆಯಿತು. ಇವಾಗ ಮತ್ತೆ ಅದೇ ಬಾಣಲೆಗೆ 1-2 ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಒಂಥರ ರೆಸ್ಟೋರೆಂಟ್ ಟೇಸ್ಟ್ ಕೂಡ ಬರುತ್ತೆ ಆ್ಯಂಡ್ ರಿಚ್ ಆಗಿ ಬರುತ್ತೆ. ಸೊ ಇವಾಗ 1-2 ಸ್ಪೂನ್ ಬೆಣ್ಣೆ, ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದರಿಂದ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದರಿಂದ ಬೆಣ್ಣೆ ಅದು ತುಪ್ಪದ ಫ್ಲೇವರ್ ಬರಲ್ಲ, ಬೆಣ್ಣೆ ಫ್ಲೇವರ್ ಹಾಗೇ ಇರುತ್ತೆ. ಅದಕ್ಕೋಸ್ಕರ 1-2 ಡ್ರಾಪ್ ಆಗೋವಷ್ಟು ಸೇರಿಸ್ಕೊಂಡ್ರೂ ಸಾಕು. ಸೊ ಇದಿಷ್ಟು ಆದ ನಂತರ ಇವಾಗ ನಾವು ಕಟ್ ಮಾಡಿರೋಂಥ ತರಕಾರಿಗಳೇನೇನಿದೆ ಅದನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಕಾಲಿಫ್ಲವರ್ ಆಗಿರ್ಬೋದು, ಬೇಬಿ ಕಾರ್ನ್, ಹಾಗೆಯೇ ಪೊಟ್ಯಾಟೊ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದಿಷ್ಟು ತರಕಾರಿ ಅಲ್ಲದೆ ನಿಮ್ಗೆ ಇಷ್ಟದ ತರಕಾರಿ ಯಾವುದಾದ್ರೂ ಸೇರಿಸ್ಕೊಳ್ಬೋದು. ತರಕಾರಿನ ಈ ಥರ ಫ್ರೈ ಮಾಡೋದ್ರಿಂದ ಗ್ರೇವಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ಈ ಥರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕೋದ್ರಿಂದ ಗ್ರೇವಿ ಅಂತೂ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೈ ಮಾಡಬೇಕಾದ್ರೆ ಇದನ್ನು ಮುಚ್ಚಿ ಬೇಯಿಸೋಕೆ ಹೋಗಬೇಡಿ, ಹಾಗೇ ಫ್ರೈ ಮಾಡ್ಕೊಳ್ಳಿ. ಆವಾಗ ಅದು ಚೆನ್ನಾಗಿರುತ್ತೆ, ಕ್ರಂಚಿಯಾಗಿ ತುಂಬ ರುಚಿಯಾಗುತ್ತೆ. ತರಕಾರಿಗಳೆಲ್ಲ ಒಂದು 50% ಬೆಂದಿದೆ ಅಂದಾಗ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಳ್ತೀನಿ. ಇದರಿಂದ ತರಕಾರಿ ಕೂಡ ಬೇಯುತ್ತೆ ಆ್ಯಂಡ್ ಉಪ್ಪು ಕೂಡ ಎಳ್ಕೊಳ್ಳೋಂಗಾಗತ್ತೆ. ಜೊತೆಗೆ ಒಂಚೂರು ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಚೆನ್ನಾಗಿ ಮುಚ್ಚಿ ಬೇಯಿಸ್ಕೊಳ್ಳಿ. ತರಕಾರಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ ಒಂದು ಮಿಸ್ ಆಗಿದೆ. ಅದಾಗಿದ ನಂತರ ಮತ್ತೆ ಬಾಣಲಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಖಾರದ ಪುಡಿ, ಅರಿಶಿನ ಪುಡಿ, ಹಾಗೆಯೇ ಗರಂ ಮಸಾಲ, ಚೂರು ಧನಿಯಾ ಪುಡಿ, ಹಾಗೆಯೇ ಜೀರಾ ಪೌಡರ್ ಇದಿಷ್ಟನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇರಲಿ, ಇಲ್ಲ ಅಂತಂದರೆ ಸಿದೋಗ್ಬಿಡತ್ತೆ. ಇವಾಗ ಮಸಾಲೆ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡಿದ್ದ ತಕ್ಷಣವೇ ನಾವು ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ತರಕಾರಿ ಎಲ್ಲ ಫ್ರೈ ಮಾಡಿರೋಂಥ ಬಾಣಲಿಗೆನೆ ಹಾಗೇ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಸಿದೋದಂಗಿದೆ. ಬಟ್ ಏನು ಕಹಿಯೆಲ್ಲ ಏನೂ ಬರಲ್ಲ, ಆಯಿತಾ. ಈ ಥರ ಇರೋದ್ರಿಂದ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ಆ್ಯಂಡ್ ಈ ಮಸಾಲೆ ಹಾಕಿದ ತಕ್ಷಣವೇ ಅದೆಲ್ಲ ಕ್ಲೀನಾಗಿ ಬಿಡುತ್ತೆ, ತಳ ಎಲ್ಲ ಬಿಟ್ಕೊಳ್ಳುತ್ತೆ, ಚೆನ್ನಾಗಾಗತ್ತೆ ಆವಾಗ. ಸೊ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಕೋಬೇಕು. ಮಸಾಲೆ ಆಲ್ರೆಡಿ ನಾವು ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ತೀರಾ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಜಸ್ಟ್ ಈ ಮಸಾಲೆ ಜೊತೆ 1-2 ಕುದಿ ಕುದಿಸ್ಕೊಂಡ್ರೆ ಸಾಕು. ತರಕಾರಿನ ನೋಡಿ ಇಷ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಬೇಬಿ ಕಾರ್ನ್ ಎಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಆ್ಯಂಡ್ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ. ಬರೀ ಫ್ರೈ ಆಗಿರೋದು ಅಂತ ಅಲ್ಲ, ಬೆಂದ್ಕೊಂಡು ಕೂಡ ಇದೆ ಚೆನ್ನಾಗಿ. ಮಸಾಲೆನ ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಕುದಿಯೋಕೆ ಬಿಟ್ಟಿದ್ದೆ. ಇವಾಗ ಇದಕ್ಕೆ ಫ್ರೈ ಮಾಡಿರುವಂಥ ತರಕಾರಿಗಳನ್ನು ಸೇರಿಸ್ಕೊಂಡು ಬೇಕಾದರೆ ನೀರನ್ನು ಕೂಡ ಹಾಕ್ಕೋಬೋದು. ಸ್ವಲ್ಪ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಥಿಕ್ನೆಸ್ ಇದೆ ಅಂತ ಅನ್ನಿಸ್ತು ನನಗೆ, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನು ನಾವು ಆಲ್ರೆಡಿ ತರಕಾರಿ ಫ್ರೈ ಮಾಡಬೇಕಾದ್ರೂ ಹಾಕ್ಕೊಂಡಿದ್ದೀವಿ, ಮಸಾಲೆ ರುಬ್ಬೇಕಾದ್ರೂ ಹಾಕಿರೋದ್ರಿಂದ ಬೇಕು ಅಂತಂದರೆ ಈ ಟೈಮಲ್ಲಿ ಹಾಕ್ಕೋಬೋದು. ಇದ್ರ ಜೊತೆಗೆ ಒಂದು ಪಿಂಚ್ ಆಗೋವಷ್ಟು ನಾನು ಸಕ್ಕರೆನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಸೂಪರ್ ಆಗಿರುವಂಥ ಗ್ರೇವಿ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈ ಮಾಡಿರುವಂಥ ಕಸೂರಿ ಮೆಥಿನ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ತುಂಬಾ ರುಚಿಯಾಗಿರುವಂತಹ ಮಿಕ್ಸ್ ವೆಜ್ ಗ್ರೇವಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಚಪಾತಿಗೆ, ಗೀ ರೈಸ್ ಜೊತೆಗೆಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವತ್ತು ನಾನು ಚಪಾತಿ ಮಾಡ್ಕೊಂಡಿದ್ದೆ ಆ್ಯಂಡ್ ಅದ್ರ ಜೊತೆಗಂತೂ ಇದು ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ಯಾವಾಗಲೇ ಟ್ರಿಪ್ಪಿಂದ ಬಂದಮೇಲಂತೂ ಬಟ್ಟೆಗಳನ್ನು ಮಡಚಿ ಅದನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಟಿದ್ರೇ ಒಂದು ಸಮಾಧಾನ, ಇಲ್ಲ ಅಂತಂದರೆ ಅಲ್ಲೇ ಹಾಗೆ ಇರುತ್ತೆ. ಸೊ ಅದೆಲ್ಲ ರಾಶಿ ರಾಶಿ ಬಟ್ಟೆಗಳಿತ್ತು. ಇನ್ನೂ 1-2 ಲೋಡ್ ವಾಶ್ ಮಾಡೋಕ್ಕೆ ಬೇರೆ ಇತ್ತು. ಸೊ ಅದನ್ನೆಲ್ಲ ಇವಾಗ ನೀಟಾಗಿ ಎತ್ತಿಟ್ಕೊಬೇಕು. ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ದಾದ ನಂತರ ನಾನು ಇವಾಗ ಗಾರ್ಡನ್ ಕಡೆಗೆ ಬಂದಿದ್ದೀನಿ. ಎಷ್ಟೊಂದು ಹೂಗಳೆಲ್ಲ ಅರಳಿತ್ತು, ತುಂಬಾ ದಿನ ಆಯಿತು ಅಂತ ಅನ್ನಿಸ್ತಾ ಇತ್ತು ನನಗಂತೂ. 4 ಡೇಸ್ ಆದ್ರೂ ಏನೋ ಒಂಥರ ಮಿಸ್ ಮಾಡ್ಕೊತೀನಿ ನಾನಂತೂ.
ಹಾಗೆ ಎಲ್ಲ ಗಿಡಗಳ ಹತ್ರ ಹೋಗಿ ಒಂದ್ಸರಿ ನೋಡಿಕೊಂಡು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಹಾಗೆ ನಾವು ಕೂಡ ಮುನ್ನಾರಿಂದ ಬರ್ತಾ ಒಂದಷ್ಟು ಗಿಡಗಳನ್ನು ಕೂಡ ತೊಗೊಂಡು ಬಂದಿದ್ವಿ ಅಲ್ವಾ, ಅದನ್ನು ಕೂಡ ತೋರಿಸ್ತೀನಿ ಏನೇನು ತೊಗೊಂಡ್ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಎಸ್ಪೆಷಲಿ ನಾನು ಒಂದಷ್ಟು ಫ್ರೂಟ್ಸ್ ಗಿಡಗಳನ್ನು ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ, ಹೋಗ್ತಾನೆ ಒಂದು ನೇರಳೆ ಹಣ್ಣು ಗಿಡ ತೊಗೊಂಡು ಬಂದ್ವಿ. ಆ್ಯಂಡ್ ಅದ್ರ ಜೊತೆಗೆ ಇದು ರೋಸ್ ಆ್ಯಪಲ್ ಬರುತ್ತಲ್ವ, ಅದು ಒಂದು ಹೈಬ್ರಿಡ್ ವೆರೈಟಿದು. ಇನ್ನು ಒಂದೆರಡು ಹಣ್ಣಿನ ಗಿಡ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ನಮ್ಗೆ ಅಲ್ಲಿ ಸಿಕ್ಕಿರಲಿಲ್ಲ ಇತ್ತು. ಸೊ ಬೇರೆ ಕಡೆ ಒಂದು ನರ್ಸರಿನ ನೋಡಿದ್ವಿ, ಬಟ್ ನಮಗೆ ಬರಬೇಕಾದ್ರೆ ಆ ನರ್ಸರಿ ಓಪನ್ ಇರಲಿಲ್ಲ. ನಾವು ಬಿಕಾಸ್ ಬೇಗನೆ ಹೊರಟಿದ್ವಲ್ವ, ಹಾಗಾಗಿ ಅದೆರಡು ತೊಗೊಳಕ್ಕಾಗಿಲ್ಲ. ಬಟ್ ಏನೇನು ಸಿಕ್ತು ಅದನ್ನೆಲ್ಲ ತೊಗೊಂಡು ಬಂದಿದ್ವಿ. ಇವಾಗ ಇನ್ನೇನು ಸಂಜೆ ಅದೇ ಕೆಲಸ, ಗಿಡಗಳನ್ನೆಲ್ಲ ಸ್ವಲ್ಪ ಪಾಟ್ಗೆ ಶಿಫ್ಟ್ ಮಾಡೋದು, ಅದೆಲ್ಲ ಕೆಲಸಗಳನ್ನು ಕೂಡ ಮುಗಿಸ್ಕೊಂಡ್ವಿ. ಆ್ಯಂಡ್ ಈ ದಿನ ಹೀಗಿತ್ತು. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.